ಸರ್ ಪಟ್ಟಿ ಬಿಡುಗಡೆ ಆಗಿಲ್ಲ ಇನ್ನು ಪಟ್ಟಿ ಬಿಡುಗಡೆ ಆಗಿಲ್ಲ ಸರ್ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ 3 ಜನ ಬಂಧನ. ನಾವು ಸದನದಲ್ಲಿ ಹೇಳಿದೆವು, ಸಿದ್ದರಾಮಯ್ಯನವರ ಕಾಲದಲ್ಲಿ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಮತ್ತು ಭಯೋತ್ಪಾದಕರಿಗೆ ಒಂದು ರೀತಿಯ ನೈತಿಕವಾದಂತಹ ಸ್ಥೈರ್ಯ ಬಂದಂತ ಅನುಭವ ಆಗಿದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ಆ ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದವ್ರನ್ನ ಬಂಧನ ಮಾಡಬೇಕು ಅಂತೇಳಿ ನಾವು ಮೊನ್ನೆ ಹೇಳಿದ್ದೆವು. ದುರಾದೃಷ್ಟಕ್ಕೆ ಸರ್ಕಾರ ಮೀನಮೇಷ ಎಣಿಸ್ತಾ ಇತ್ತು. ಇವತ್ತು ವಿಧಿವಿಜ್ಞಾನ ಸಂಸ್ಥೆಯ ವರದಿ ಬಂದಾಗಲೂ ಕೂಡ ಸರ್ಕಾರ ಅದನ್ನು ಬಹಿರಂಗಪಡಿಸ್ತಾ ಇಲ್ಲ. ವಿಧಿವಿಜ್ಞಾನ ವರದಿಯಲ್ಲಿ ರಾಷ್ಟ್ರ ವಿರೋಧಿ ಘೋಷಣೆ ಹೋಗಿದ್ದು, ಪಾಕಿಸ್ತಾನದ ಪರವಾಗಿ ಘೋಷಣೆ ಹೋಗಿದ್ದು ಸ್ಪಷ್ಟವಾಗಿ ಗೊತ್ತಾದರೂ ಕೂಡ ಸರ್ಕಾರ ಆರೋಪಿಗಳನ್ನು ರಕ್ಷಣೆ ಮಾಡುವ ಹಂತದಲ್ಲಿದೆ. ಆ ಕಾರಣಕ್ಕೆ ಯಾರು ಬಾಂಬನ್ನು ಸ್ಫೋಟ ಮಾಡಿದ್ದಾರೆ, ಯಾರು ರಾಷ್ಟ್ರ ವಿರೋಧಿ ಘೋಷಣೆಗೆ ಹೋಗಿದ್ದಾರೆ, ಅವರನ್ನ ಮತ್ತೆ ಹುಡುಕಿ ಬಂಧನ ಮಾಡಬೇಕಾದಂತ ಅವಕಾಶ ಇದೆ, ಅಗತ್ಯ ಇದೆ. ನಾನು ಸಿದ್ದರಾಮಯ್ಯನವರು ಹೇಳ್ತೇನೆ, ರಾಷ್ಟ್ರದ ವಿಚಾರದಲ್ಲಿ, ರಾಷ್ಟ್ರಭಕ್ತಿಯ ವಿಚಾರದಲ್ಲಿ ಮೀನಮೇಷ ಎಣಿಸಿದ್ರೆ ಅದು ರಾಷ್ಟ್ರ ವಿರೋಧಿಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ. ಆ ಪಾಪವನ್ನು ನೀವು ಮಾಡಬಾರದು ಅನ್ನುವಂತ ಆಗ್ರಹ ಮಾಡಿದ್ರು. ಗ್ರಾಮೀಣಾಭಿವೃದ್ಧಿ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು, ಉಳಿದೆಲ್ಲ ಮಂತ್ರಿಗಳು ಏನ್ ಹೇಳಿದ್ರು ಅಂದ್ರೆ ಆ ಕೂಗೇ ಇಲ್ಲ ಅಂತ ಹೇಳಿದ್ರು. ಈಗ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಅವ್ರು ಹೇಳ್ಬೇಕು ಅನ್ನೋದು ನನ್ನ ಆಗ್ರಹ ಇದೆ. ನಾನು ಹೇಳುದು, ಈಗ ಖಾಸಗಿಯಾಗಿ ಬಿಡುಗಡೆ ಮಾಡಿ ಹೌದು ಅಂತೇಳಿ ಆದ್ರ ಹಿನ್ನೆಲೆಯಲ್ಲಿ ಅವರು FIR ಹಾಕಿ 3 ಜನರಿಗೆ ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಸರ್ಕಾರದ ವರದಿಯನ್ನು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಕೇಳಿದ್ರೆ ಮತ್ತಷ್ಟು ಅಪಾಯ ಇದೆ ಅನ್ನೋದು ಸರ್ಕಾರಕ್ಕೆ ಅರಿವಾಗಿದೆ. ಆ ಕಾರಣಕ್ಕೆ ಬಿಡುಗಡೆ ಮಾಡ್ತಾ ಇಲ್ಲ. ನಾನು ಗ್ರಾಮಾಂತರಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ, ನೀವು ಸಜ್ಜನರು ಅಂತೇಳಿ ಜನ ಹೇಳ್ತಾರೆ, ಆದ್ರೆ ಈ ಕೆಟ್ಟ ಕೆಲಸಕ್ಕೆ ಪ್ರೋತ್ಸಾಹ ಕೊಡುವಂತ ಕೈಯಿಂದ ತಾವು ಪ್ರೋತ್ಸಾಹ ಕೊಡೋದನ್ನ ತಾವು ನಿಲ್ಲಿಸಬೇಕು ಅನ್ನುವಂತ ಆಗ್ರಹ ಮಾಡ್ತಾರೆ. ಈಗ ಪ್ರಿಯಾಂಕಾ ಖರ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಇದ್ದೇವೆ ನಾವು. ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇಲ್ಲ. ಈಗ ಅವ್ರು ಹೇಳ್ತಾ ಇದ್ರು, ಇದಲ್ಲ, ಇದು ಕೇಳಿಲ್ಲ, ಇದು ಭಜನೆ ಅನ್ನುವಂತ ಒಂದು ಸಂಸ್ಕಾರಯುತವಾದಂತ ವ್ಯವಸ್ಥೆಗೆ ಭಜನೆಗೆ ಅಪ್ಪನ ಮಾಡಬಾರ್ದಿತ್ತು. ಅದನ್ನು ಕೂಡ ಹೇಳ್ತೇವೆ. ಪ್ರಿಯಾಂಕಾ ಖರ್ಗೆ ಅವರು ಈಗ ನಡೆದಿರುವಂತಹ ವಿದ್ಯಮಾನದಲ್ಲಿ 3 ಜನರು ಯಾಕೆ ಬಂಧನ ಮಾಡಿದ್ದಾರೆ, ಈ ಬಂಧನ ಮಾಡಿದ ವಿಚಾರದಲ್ಲಿ ನಿಮ್ಮ ನಿಲುವೇನು ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಅನ್ನುವಂತ ಆಗ್ರಹ ಮಾಡಿದ್ದಾರೆ. ನಾನು ಹೇಳಿದೆ, ಕೆಂಪು ಶಾಲೆ ಹಾಕೊಂಡು ದೇಶ ವಿರೋಧಿ ಘೋಷಣೆ ಕೂಗಿದ್ದಾರೆ ಅಂತ ಅವ್ರು ಹೇಳಿದ್ರು ಮೊನ್ನೆ. ನಾನು ಹೇಳಿದೆ, ಶಾಲೆ ಮಾತ್ರ ನಮ್ದು, ಜನ ನಿಮ್ದು ಅಂತ ಹೇಳಿದ್ದೆ. ಶಾಲೆ ನಮ್ದು, ಘೋಷಣೆ ಕೂಗಿದವ್ರು ನಿಮ್ದು ಅಂತ ಹೇಳಿದ್ದೆ. ಯಾರೇ ಆದ್ರೂ ಕೂಡ ಅಲ್ಲಿ ಯಾರು, ಯಾವ ವ್ಯಕ್ತಿ, ಯಾವ ಧರ್ಮ, ಯಾವ ಜಾತಿ ಅಲ್ಲ, ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದವ್ರನ್ನ ತಕ್ಷಣ ಬಂಧಿಸಬೇಕು, ಕ್ರಮ ಕೈಗೊಳ್ಳಬೇಕು, ಅವರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷ. ಇಲ್ಲಿ ಸಾಮಾನ್ಯವಾಗಿ ಇಂಥ ಪ್ರಕ್ರಿಯೆಗಳಲ್ಲಿ ಎಲ್ಲಿ ಅನ್ಯಾಯ ಆಗಿದೆ, ಎಲ್ಲಿ ತಪ್ಪಾಗಿದೆ ಅವ್ರನ್ನ ಮಾತ್ರ ಬಂಧನ ಮಾಡಬೇಕು. ಇವರು ಯಾರನ್ನಾದ್ರೂ ಹಿಡಿಯುವಂತ ಉದ್ದೇಶ ಇರುವುದೇ ಒಂದು ರೀತಿ ಬೇರೆ ಪಕ್ಷಗಳ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲಿಕ್ಕೆ ಈ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಸತ್ಯಾಸತ್ಯತೆಯನ್ನು ಅರ್ಥಕೊಂಡು ಸರ್ಕಾರಕ್ಕೆ ಬುದ್ಧಿ ಹೇಳ್ತೇವೆ.